ಪ್ರಕಾರ ಪೋಷಕರು ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿ? ಯಾಕಂದರೆ ಇವತ್ತಿನ ಪೋಷಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ತಾಳ್ಮೆ ಇಲ್ಲ ಒಂದು, ಮತ್ತು ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅನ್ನೋದು ಒಂದಷ್ಟು ಕಂಪ್ಲೇಂಟ್ಸ್ಗಳಿದೆ. ನಿಮ್ಮ ಪ್ರಕಾರ ಏನೆಲ್ಲ ಯಾವ ರೀತಿಯಾಗಿ ತಗೋಬೇಕಾಗತ್ತೆ, ಮಕ್ಕಳು ನೋಡ್ಕೋಬೇಕಾಗತ್ತೆ ಅಂತ ಹೇಳಿ? ಫಸ್ಟು ಪೇರೆಂಟ್ಸ್ ರೋಲ್ ಮಾಡೆಲ್ ಆಗಬೇಕು, ಅವರೇ ಮಾದರಿ ಆಗಬೇಕು ಮಕ್ಕಳಿಗೆ. ಯಾಕೆಂದರೆ ಮಕ್ಕಳು ಏನು ಮಾಡ್ತಾರೆ ನೋಡಿ ಕಲಿತಾರೆ. ತಂದೆ ತಾಯಿಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದ ನೋಡಿಬಿಟ್ಟೆ ಕಲಿತಾರೆ, ನಾವೇನು ಹೇಳಬೇಕಾಗಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾವು ಮೊಬೈಲ್ ನೋಡಬೇಡ ಅಂತ ಹೇಳಿಬಿಟ್ಟು ಅವ್ರ ಮುಂದೆ ನಾವು ಮೊಬೈಲ್ ನೋಡೋದು, ಅಥವಾ ಜಂಕ್ ಫುಡ್ ತಿನ್ನಬೇಡ ಅಂತ ಹೇಳಿಬಿಟ್ಟು ನಾವು ಆ ಥರ ಫುಡ್ಸ್ ತಿನ್ನೋದಾಗಲಿ, ಆ ಥರ ನಾವು ಮಾಡಬಾರ್ದು. ರೋಲ್ ಮಾಡೆಲ್ ಆಗಿ ಇರಬೇಕಾಗತ್ತೆ. ಹಾಗೂ ಒತ್ತಡ ಜಾಸ್ತಿ ಕೊಡಬಾರ್ದು, ಮಕ್ಕಳಿಗೆ ಒತ್ತಡ ಜಾಸ್ತಿ ಕೊಡಬಾರ್ದು. ಮನೆಗಳಲ್ಲಿ ಒಂದಿಷ್ಟು ರೂಲ್ಸ್ ಅಂತ ಮಾಡಬೇಕಾಗತ್ತೆ. ನಾನು ಆಗಲೇ ಹೇಳ್ದಂಗೆ ಮೊಬೈಲ್ ಫ್ರೀ ಝೋನ್ಸ್, ಮತ್ತು ಎಲ್ಲರೂ ಕೂಡ ಆದಷ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥ ಪದ್ಧತಿನ ಬೆಳೆಸ್ಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ ಸ್ವಲ್ಪ ಸಮಯ ಮಕ್ಕಳೊಂದಿಗೆ ಏನೂ ಇಲ್ಲದಲ್ಲೇ ಅವ್ರದ್ದು ಸ್ಕೂಲಲ್ಲಿ ಏನಾಯಿತು ಅಥವಾ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕೂತ್ಕೊಂಡು ಸಮಾಲೋಚನೆ ಮಾಡಬೇಕಾಗತ್ತೆ. ಹಾಗೂ ಮಕ್ಕಳಿಗೆ ನಿದ್ರೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಅಟ್ಲೀಸ್ಟ್ 7 to 8 hours ಸ್ಲೀಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ನಿದ್ದೆ ಮಾಡೋಕ್ಕೂ ಮುಂಚೆ ಮಕ್ಕಳು ಮೊಬೈಲ್ ಫೋನಲ್ಲಿದ್ದರೆ ಅವ್ರಿಗೆ ನಿದ್ದೆ ವ್ಯತ್ಯಾಸ ಆಗುತ್ತೆ. ಮತ್ತು ಸ್ಕೂಲ್ ಕೂಡ ಬೆಳಗ್ಗೆ ಬೇಗ ಇರುತ್ತೆ. ಸೊ ಸಾಕಷ್ಟು ದೇಹದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತೆ. ಸೊ ತಂದೆ ತಾಯಿಗಳಾದವರು ರೋಲ್ ಮಾಡೆಲ್ ಆಗಿರಬೇಕು ಮಕ್ಕಳಿಗೆ. ಸೊ ಅವರ ಜವಾಬ್ದಾರಿ ತುಂಬ ಇರುತ್ತೆ. ಇವತ್ತಿಗೆ ಹೆಚ್ಚಾಗ್ತಾ ಇರ್ತಕ್ಕಂಥ ಒಂದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರ್ಬೋದು, ಸಿಂಗಲ್ ಪೇರೆಂಟಿಂಗ್ ಫ್ಯಾಮಿಲೀಸ್ ಆಗಿರ್ಬೋದು, ಸೊ ಇವು ಕೂಡ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಅದು ಮಾನಸಿಕವಾಗಿ ಬೀರುತ್ತೆ. ಸೊ ಇದ್ರ ಬಗ್ಗೆ ನೀವು ಹೇಳ್ತೀರಿ? ಡೆಫಿನೆಟ್ಲಿ ಹಿಂದಿನ ಕಾಲದಲ್ಲಿ ಎಲ್ಲರೂ ಜೊತೆಯಲ್ಲಿ ಬೆಳೀತಾ ಇದ್ರು. ಸೊ ಮಕ್ಕಳಿಗೆ ಏನೇ ತೊಂದರೆ ಆದ್ರೂ ಕೂಡ ಅವರು ಅಜ್ಜ ಅಜ್ಜಿ ಹತ್ರ ಹೋಗ್ಬಿಟ್ಟು ಅವ್ರದ್ದು ವ್ಯಕ್ತಪಡಿಸ್ತಾ ಇದ್ರು. ಸೊ ಅವರಿಗೆ ಕೇಳಲಿಕ್ಕೆ ಒಂದು ಕಿವಿ ಇರ್ತಾ ಇತ್ತು. ಈಗ ಏನಾಗ್ತಾ ಇದೆ, ಪೇರೆಂಟ್ಸ್ ಇಬ್ಬರು ವರ್ಕಿಂಗ್ ಇರ್ತಾರೆ. ಸೊ ಅವ್ರಿಗೆ ಅವ್ರದ್ದೇ ಆದಂಥ ಆಫೀಸ್ ಇಂಟೆನ್ಷನ್ಸ್ನ ತೊಗೊಂಡು ಮನೇಲಿ ಒಂದಿಷ್ಟು ಹಾಕಿರ್ತಾರೆ. ಸೊ ಮಕ್ಕಳು ಏನಾಗ್ತಾ ಇದೆ ಮಕ್ಕಳು ಲೈಫಲ್ಲಿ ಅಂತ ಕೇಳೋಷ್ಟು ತಾಳ್ಮೆ ಇರೋದಿಲ್ಲ. ಸೊ ಮಕ್ಕಳು ಏನಾದ್ರು ಹೇಳಬೇಕು ಅಂದ್ರೂ ಸಮಾಧಾನ ಸಾಕಷ್ಟು ಪೇರೆಂಟ್ಸಲ್ಲಿ ಇರೋದಿಲ್ಲ. ಸೊ ಇದರಿಂದ ಮಾನಸಿಕವಾಗಿ ಸಾಕಷ್ಟು ಖಿನ್ನತೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಮಕ್ಕಳಲ್ಲಿ, ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಓಕೆ, ಈಗ ಬೋರ್ಡಿಂಗ್ ಎಜುಕೇಷನ್ ಸಿಸ್ಟಮ್ ಅನ್ನೋದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಅಥವಾ ಹೇಗೆ ಮ್ಯಾಮ್ ಇದು? ಬೋರ್ಡಿಂಗ್ ಎಜುಕೇಷನ್ ಎಲ್ಲದೂ ಒಂದೇ ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವೊಂದು ತುಂಬ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಮನೆಯೇ ಬೆಸ್ಟ್ ಪಾಠಶಾಲೆ. ಸೊ ತಂದೆ ತಾಯಿಗಳೇ ಪ್ರಥಮ ಗುರುಗಳು ಅಂತ ಏನು ಹೇಳ್ತೀವಿ, ಡೆಫಿನೆಟ್ಲಿ ಅದು ಇರುತ್ತೆ. ಆದರೆ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ಮನೆಯಲ್ಲಿದ್ದರೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ, ಮೊಬೈಲಿಂದ ಇರ್ಬೋದು ಅಥವಾ ಟಿ ವಿಯಿಂದ ಇರ್ಬೋದು. ಸೊ ಹಾಗಾಗಿ ಭಾಳಷ್ಟು ಪೇರೆಂಟ್ಸ್ ಈಗ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ಬೇಕಾ ಅಂತಲೂ ವಿಚಾರ ಮಾಡ್ತಾ ಇದ್ದಾರೆ. ಕೆಲವೊಂದು ಬೋರ್ಡಿಂಗ್ ಸ್ಕೂಲಲ್ಲಿ ಅದೇ ಯಾವ ಥರ ಆಹಾರ ಕೊಡ್ತಾ ಇದ್ದಾರೆ, ಪೋಷಕಾಂಶದ ಸಮತೋಲನ ಆಹಾರ ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ, ಹಾಗೂ ದೈಹಿಕ ಚಟುವಟಿಕೆಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಮಕ್ಕಳ ಸ್ಟ್ರೆಸ್ಸನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಕೌನ್ಸಿಲರ್ಸ್ ಇದ್ದಾರಾ, ಥೆರಪಿ ಏನಾದರೂ ಕೊಡಲಿಕ್ಕೆ ಫೆಸಿಲಿಟಿ ಇದೆನಾ. ಸೊ ಇದೆಲ್ಲ ಕೂಡ ನೋಡಬೇಕಾಗತ್ತೆ. ಇವತ್ತು ಎಜುಕೇಷನ್ ಸಿಸ್ಟಮ್ ಮೇಲೆ ಮಕ್ಕಳು ಒಂದಷ್ಟು ಅಟೆಂಪ್ಟ್ ಮಾಡ್ಕೋತಾರೆ, ಲೈಕ್ ಸ್ಕೂಲ್ಗಳಲ್ಲಿ ಮಾಡ್ಕೊಳ್ಳುವಂಥದ್ದು, ಬೋರ್ಡಿಂಗ್ ಸ್ಕೂಲಲ್ಲಿ ಈ ಥರ ಇಷ್ಟೊಂದು ಮಾನಸಿಕವಾಗಿ ಕೂಗ್ತಾರೆ ಅಂತ ಹೇಳಿದರೆ ಬೇರೆ ಬೇರೆ ಕಾರಣಗಳು ಇರುತ್ತೆ. ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ? ಬೇರೆ ಕಾರಣ ಅಂದರೆ ತಂದೆ ತಾಯಿಗಳಿಂದ ದೂರ ಇದ್ದಾಗ ಅವ್ರಿಗೆ ಕೇಳಲಿಕ್ಕೆ, ಅವ್ರಿಗೆ ಏನಾದರೂ ಹೇಳಬೇಕು ಅಂದಾಗ ಯಾರು ಕೇಳೋದಕ್ಕೆ ಯಾರೂ ಇರೋದಿಲ್ಲ. ಒಂದು ಮೇನ್ ಈಸ್ ಅಕಾಡೆಮಿಕ್ ಪ್ರೆಷರ್. ತುಂಬಾ ಓದಬೇಕಾಗಿರುತ್ತೆ, ಆ ಮಗು ಕೈಲಿ ತಡ್ಕೊಳಕ್ಕೆ ಆಗ್ದಲೇ ಇರ್ಬೋದು. ಸೊ ಹಾಗಾಗಿ ಅದು ಹೇಳಿದ್ರೆ ತಂದೆ ತಾಯಿಗಳು ಕೇಳ್ದಲೇ ಇರ್ಬೋದು, ಇಲ್ಲ ನೀನು ಓದಲೇಬೇಕು, ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು, ಆ ಥರ ರೆಸ್ಟ್ರಿಕ್ಷನ್ಸ್ ತುಂಬಾ ಸ್ಟ್ರಿಕ್ಟ್ ಆದಾಗ ಮಗು ಕೈಯಲ್ಲಿ ಅದು ಒತ್ತಡ ತಡೆದುಕೊಳ್ಳೋದಕ್ಕೆ ಆಗದೇ ಇದ್ದಾಗ ಈ ಥರ ಸಂದರ್ಭ ಉಂಟಾಗುತ್ತೆ. ಮ್ಯಾಮ್, ಇತ್ತೀಚೆಗೆ ಮಕ್ಕಳಲ್ಲಿ ಸ್ಮೋಕಿಂಗು, ಡ್ರಿಂಕ್ಸು, ಸೊ ಈ ಥರದ್ದೆಲ್ಲ ಅಭ್ಯಾಸಗಳು ತುಂಬ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಸೊ ನಿಮ್ಮ ಪ್ರಕಾರ ಏನು ಹೇಳ್ತೀರಿ ಮಕ್ಕಳಿಗೆ, ಅಂದರೆ ಪೋಷಕರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಆಗಲೇ ಹೇಳ್ದಂಗೆ ಪೋಷಕರೇ ಮಾದರಿ ಆಗಬೇಕು, ರೋಲ್ ಮಾಡೆಲ್ ಆಗಬೇಕು. ಸೊ ಅವರು ಫಸ್ಟ್ ದುಶ್ಚಟಗಳಿಂದ ದೂರ ಇರಬೇಕು. ಈಗ ಆಕ್ಸೆಸಿಬಿಲಿಟಿ ತುಂಬ ಇದೆ, ಅಂದರೆ ಮಕ್ಕಳಿಗೆ ಸಿಗುವಂತಹ ಫೆಸಿಲಿಟಿ ಈಸಿಯಾಗಿ ಸಿಗುತ್ತೆ ಇದೆಲ್ಲ. ಸೊ ಅದನ್ನು ತಂದೆ ತಾಯಿಗಳು ಹೇಗೆ ಮಾನಿಟರ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಮತ್ತು ಆ ಮಗುವಿನಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಕಾಣಿಸ್ಕೊಂಡ್ರೆ ಇದನ್ನು ಮೋಸ್ಟ್ಲಿ ಇದರಿಂದ ಏನಾದರೂ ಆಗಿದೆನಾ, ಡ್ರಗ್ಸಿಂದ ಏನಾದರೂ ಆಗಿದೆನಾ ಅಥವಾ ಬೇರೆಯಿಂದ ಏನಾದರೂ ಆಗಿದೆನಾ, ಆ ಥರದ್ದು ಅವರು ನೋಡ್ತಾ ಇರಬೇಕು, ವಾಚ್ ಮಾಡ್ತಾ ಇರಬೇಕು. ಇತ್ತೀಚೆಗೆ ಪೋಷಕರು ಮಕ್ಕಳ ಮೇಲೆ ಅತಿಯಾದ ಮುದ್ದುತನವು ಕೂಡ ಒಂದು ರೀತಿ ಅದು ಕೂಡ ತುಂಬ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಯಾಕಂದರೆ ಮಕ್ಕಳಿಗೆ ಮುಂದೆ ಬರುವಂಥ ಸಮಸ್ಯೆಗಳನ್ನು ಎದುರಿಸೋಷ್ಟು ತಾಳ್ಮೆನೂ ಇಲ್ಲ, ಮತ್ತು ಅದನ್ನು ಫೇಸ್ ಮಾಡ್ತೀವಿ ಅನ್ನೋ ಅವ್ರ ಧೈರ್ಯನೇ ಇಲ್ಲ. ಸೊ ಇದು ಎಷ್ಟು ಪರಿಣಾಮ ಬೀರುತ್ತೆ ಮುಂದಿನ ಭವಿಷ್ಯದಲ್ಲಿ ಮಕ್ಕಳ ಮೇಲೆ ಅಂತ ಹೇಳಿ? ಹಿಂದಿನ ಕಾಲದಲ್ಲಿ ನಾವು ನೋಡ್ದಂಗೆ ಒಂದು 5-6 ಜನ ಮಕ್ಕಳು ಇರ್ತಾಯಿದ್ರು. ಈಗ ಒಂದು ಮಗುನೇ ಕಷ್ಟ, ಅದನ್ನು ಕೂಡ ಲೇಟಾಗಿ
ಆಗಿರ್ಬೋದು. ಸೊ ಒನ್ ಚೈಲ್ಡ್ ಪ್ರೆಷಿಯಸ್ ಚೈಲ್ಡ್ ಅಂತ ಹೇಳಿಬಿಟ್ಟು ಚಿಕ್ಕದಾಗಿಂದ ಮುದ್ದು ಮಾಡ್ಕೊಂಡು ಬಂದಿರ್ತಾರೆ. ಸೊ ಕೇಳಿದ್ದೆಲ್ಲ ಕೊಡಿಸ್ತಾ ಬಂದಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಮಕ್ಕಳಿಗೆ ನೋ ಅಂತ ನಾನು ಆಗಲೇ ಹೇಳಿದೆ, ಅದನ್ನು ಅವ್ರಿಗೆ ತಡ್ಕೊಳೋ ಶಕ್ತಿ ಇರೋದಿಲ್ಲ. ಸೊ ಫೇಲ್ಯೂರ್ಸ್ ಅಂದರೆ ಜೀವನದಲ್ಲಿ ಅದು ಎಲ್ಲದರಲ್ಲೂ ತಂದೆ ತಾಯಿಗಳು ಪ್ರೇಸ್ ಮಾಡ್ತಾ ಇರ್ತಾರೆ, ನೀನೇ ಇದು. ಬೇರೆ ಮಕ್ಳ ಜೊತೆ ಅವ್ರಿಗೆ ಮಿಂಗಲ್ ಆಗೋಕ್ಕೆ ಆಗೋದಿಲ್ಲ. ಆಟ ಸಾಮಾನು ಜಗಳ ಆಡೋದು ಆ ಥರ ಇದ್ದಾಗ ಈಗಿನ ಪೇರೆಂಟ್ಸ್ ನೋಡಿದ್ರೆ ಸೊ ಅವರೇ ಕೂಡ ಇನ್ವಾಲ್ವ್ ಆಗಿಬಿಟ್ಟು ಆ ಮಗುದೇ ಬೇರೆ ಮಗುದೇ ತಪ್ಪು ಥರ ಇದು ಮಾಡ್ತಾರೆ. ಸೊ ಮುಂಚೆಲ್ಲ ಏನು ಮಾಡ್ತಾಯಿದ್ರು, ಅವರವರೇ ಸೆಟಲ್ ಮಾಡ್ಕೊಂಡ್ಬಿಡ್ಲಿ ಜಗಳ ಆ ಥರ ಬಿಡ್ತಾಯಿದ್ರು ಪೇರೆಂಟ್ಸು. ಸೊ ಈಗ ತಂದೆ ತಾಯಿಗಳೇ ಸೂಕ್ಷ್ಮವಾಗಿದ್ದಾರೆ. ಸೊ ಅದರಿಂದ ಮಕ್ಕಳು ಇನ್ನೂ ಸೂಕ್ಷ್ಮ ಆಗ್ತಾ ಇದ್ದಾರೆ. ಸೊ ಇದೆಲ್ಲ ಕೂಡ ಮಕ್ಕಳಿಗೆ ಸ್ಟ್ರೆಸ್ ಟಾಲರೆನ್ಸ್ ಶಕ್ತಿ ಕಡಿಮೆ ಆಗ್ತಾ ಇದೆ. ಒತ್ತಡಗಳನ್ನು ತಡೆದುಕೊಳ್ಳುವಂಥ ಶಕ್ತಿ ಮಕ್ಕಳಲ್ಲಿ ಈಗಿನ ಜನ್ರೇಷನ್ ಮಕ್ಕಳಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಓಕೆ, ಅಲ್ಲ ಈ ಥರದ ಪರಿಣಾಮಗಳು ಬೀಳಬಾರ್ದು ಅಂತ ಹೇಳಿದ್ರೆ ಪೋಷಕರು ಏನು ಕ್ರಮ ತಗೋಬೇಕಾಗತ್ತೆ? ಯಾಕಂದ್ರೆ ಪೋಷಕರಿಗೆ ನಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ನಾವಂತೂ ಕಷ್ಟಪಡಲಿಲ್ಲ, ಅಟ್ಲೀಸ್ಟ್ ಮಕ್ಕಳಾದ್ರೂ ಖುಷಿಯಾಗಿರ್ಲಿ ಅನ್ನೋದು ಒಂದು ಮನೋಭಾವ ಇರುತ್ತೆ. ಬಟ್ ಅದೇ ಮುಂದೆ ಅದು ತುಂಬ ಪರಿಣಾಮ ಬೀರುತ್ತೆ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಮಾಡಬೇಕಾಗತ್ತೆ. ತುಂಬಾ ಲೀನಿಯನ್ಸ್ ಯಾವುದೇ ರೀತಿಗೂ ಕೊಡಬಾರ್ದು, ಫ್ರೀ ಇರಬೇಕು, ಮುದ್ದು ಮಾಡಬೇಕು, ಹಾಗಂತ ಅದು ಎಕ್ಸ್ಟ್ರೀಮ್ಸ್ಗೆ ಹೋಗಬಾರ್ದು. ಸೊ ಯಾವುದು ಮಗುವಿಗೆ ಇಂಪಾರ್ಟೆಂಟ್ ಮತ್ತು ಆ ಮಗುವಿಗೆ ಆ ವಸ್ತುವಿನ ಬೆಲೆಯನ್ನು ತಿಳಿಸ್ಬೇಕಾಗತ್ತೆ. ಸೊ ಅದರಿಂದ ಏನಾದರೂ ದುಷ್ಪರಿಣಾಮಗಳು ಆಗುತ್ತಾ, ಸೊ ಅದನ್ನೆಲ್ಲ ಅದಕ್ಕೆ ತಿಳುವಳಿಕೆ ಕೊಡಬೇಕಾಗತ್ತೆ. ಆ ಮಗುವಿಗೆ ಏನಾದರೂ ಅಚೀವ್ ಮಾಡಿದ್ರೆ ಆ ಥರ ಸಂದರ್ಭದಲ್ಲಿ ಒಂಥರ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಥರ ಮಕ್ಕಳಲ್ಲಿ ಬೆಳೆಸಬೇಕು ಹೊರತು ತುಂಬ ಒತ್ತಡದಿಂದ ಇದೆಲ್ಲ ಮಾಡಬಾರ್ದು. ಕೇಳಿದನ್ನೆಲ್ಲ ಕೊಡಿಸ್ತಾ ಹೋದರೆ ಅವ್ರಿಗೆ ಒಂದು ಟೈಮಲ್ಲಿ ಅವ್ರಿಗೆ ನೋ ಅಂತ ತಡ್ಕೊಳಕ್ಕೆ ಆಗೋದಿಲ್ಲ, ನೋ ಅಂತ ಹೇಳಿದಾಗ. ಸೊ ಆ ಸ್ಟೇಜ್ ತನಕ ಹೋಗೋ ತನಕ ಬಿಡಬಾರ್ದು ಅನ್ಸುತ್ತೆ. ಮ್ಯಾಮ್, ಈಗ ನಿಮ್ಮ ಹಾಸ್ಪಿಟಲ್ ಕೂಡ, ಇಂದಿರಾ ಗಾಂಧಿ ಹಾಸ್ಪಿಟಲ್ ಕೂಡ ಪ್ರತಿದಿನ ವಿಶಿಷ್ಟ ಕೇಸ್ಗಳು ಬರ್ತಾನೆ ಇರುತ್ತೆ. ಸೊ ನಿಮ್ಮ ಇಷ್ಟು ದಿನದಲ್ಲಿ ಅಂದರೆ ಕೋವಿಡ್ ಆದಮೇಲೆ ಸ್ಪೆಷಲ್ ಕೇಸಸ್ಗಳು ಯಾವ್ದಾದ್ರು ಬಂದಿದೆಯಾ ಅಥವಾ ಹೇಗೆ? ಅಂದರೆ ಸಾಂಕ್ರಾಮಿಕ ರೋಗ ಹೇಳ್ತೀರಾ ಅಥವಾ ಸಾಂಕ್ರಾಮಿಕವಲ್ಲದ ರೋಗ? ಸಾಕಷ್ಟು ಎಲ್ಲ ಥರನಾದ ಸಮಸ್ಯೆಗಳನ್ನ ನಮ್ಮ ಹಾಸ್ಪಿಟಲಲ್ಲಿ ನಾವು ನೋಡ್ತೀವಿ. ಇತ್ತೀಚಿನ ದಿನಗಳಂದರೆ ನೀವು ಹೇಳ್ದಂಗೆ ಚೈಲ್ಡ್ಹುಡ್ ಒಬೆಸಿಟಿ, ಬೊಜ್ಜುತನದ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗ್ತದೆ. ಮುಂಚೆ ನಾವು ಅಷ್ಟೊಂದು ನೋಡ್ತಿರ್ಲಿಲ್ಲ. ಈಗ ಬರೀ ನಗರ ಪ್ರದೇಶದಿಂದ ಬರ್ತಾ ಇರೋ ಮಕ್ಕಳಲ್ಲಿ ನಾವು ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ಸೊ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಮಕ್ಕಳಲ್ಲೂ ಕೂಡ ಸಾಕಷ್ಟು ನೋಡ್ತಾ ಇದ್ದೀವಿ. ಸೊ ಇದರಿಂದ ತುಂಬಾ ಈಗ 8 ವರ್ಷ ಮಗು 6 ವರ್ಷ ಮಗುವಲ್ಲೂ ಕೂಡ ನಾವು ಮಧುಮೇಹ ಟೈಪ್ 2 ಡಯಾಬಿಟೀಸನ್ನು ನೋಡ್ತಾ ಇದ್ವಿ. ನೋಡಲಿಕ್ಕೆ ಅವರು 100 kg ಇರ್ತಾ ಇದ್ದಾರೆ ಮಕ್ಕಳು, 10 ವರ್ಷದ ಮಕ್ಕಳು. ಸೊ ಈ ಥರದ್ದು ಸಾಂಕ್ರಾಮಿಕ ರೋಗಗಳ ಇನ್ಸಿಡೆನ್ಸ್ ಕಡಿಮೆ ಆಗ್ತಾ ಇದೆ, ಬಿಕಾಸ್ ನಮಗೆ ಚುಚ್ಚುಮದ್ದುಗಳೆಲ್ಲ ಬರ್ತಾ ಇದ್ದಾವೆ. ಈ ಸಾಂಕ್ರಾಮಿಕವಲ್ಲದ ರೋಗಗಳು, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನಿದೆ, ಹೈಪರ್ಟೆನ್ಷನ್ ಇರ್ಬೋದು ಅಥವಾ ಲಿಪಿಡ್ ಅಬ್ನಾರ್ಮಲಿಟಿ ಇರ್ಬೋದು, ಚೈಲ್ಡ್ಹುಡ್ ಒಬೆಸಿಟಿ, ಸೊ ಕಾರ್ಡಿಯಾಕ್ ಕಂಡೀಷನ್ಸ್, ಇದೆಲ್ಲ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಟೈಪ್ 2 ಡಯಾಬಿಟಿಸ್, ಮಧುಮೇಹ. ಮ್ಯಾಮ್, ಇವತ್ತಿನ ವೆದರ್ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ? ಅದು ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಹೇಗೆ? ವೆದರಿಂದ ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಒಂದಂದರೆ ಈ ಚಳಿಗಾಲ ಮಳೆಗಾಲದಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಈಗ H1N1 ಇರ್ಬೋದು ಅಥವಾ ಕೋವಿಡ್ ಕೂಡ ಆಗಿ ಅದರಿಂದ ಸಮಸ್ಯೆಗಳಾಗ್ಬೋದು. ಸೊ ಹಾಗಾಗಿ ಮಾಸ್ಕ್ ಬಳಕೆ ಮಾಡಬೇಕಾಗತ್ತೆ. ಕೆಮ್ಮು ಅಥವಾ ಶೀನು ಬಂದಾಗ ಕರ್ಚೀಫ್ ಇಟ್ಕೊಂಡು ಆ ಥರ ಏನು ಕ್ರಮಗಳಿದೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ವೆರಿ ರೇರ್ಲಿ ಕೆಲವೊಂದು ಸಲ ಏನಾಗುತ್ತೆ, ವೈರಾಣು ಡೈರೆಕ್ಟ್ ಹಾರ್ಟ್ ಮೇಲೆ ಮಯೋಕಾರ್ಡೈಟಿಸ್ ಅಂತ ಕಾಸ್ ಮಾಡೋದು ಸಣ್ಣ ಮಕ್ಕಳಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಪರಿಣಾಮ ಆಗ್ಬೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳಿಗೆ ಯಾವ ಕಾರಣಕ್ಕೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇವೆ, ಜೊತೆಗೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಸೊ ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.